ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಈಸಿಯಾಗಿದೆ ಮಾಡೋದು. ನಾರ್ಮಲಾಗಿ ನಾವು ಮಾಡೋ ರೀತಿಯೂ ಸ್ವಲ್ಪ ಚೇಂಜ್ ಇದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂಥರ ಪೀಕಾಕ್ ಫೆದರ್ ಥರ ಒಂಥರ ಕಾಣುತ್ತೆ. ನೋಡಿ ನೀವು, ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇದಕ್ಕೆ 6 ಎಳೆ ದಾರ, 10 ನಂಬರ್ ಕ್ರೋಶೆ ಹುಕ್ಕು 0.75 mm ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತೀನಿ ನಾನು ಯಾವಾಗಲೂ. ಆ ಥರ ನೀವು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ, ಟೈಟಾಗಿ ನಿಂತ್ಕೊಳ್ಳುತ್ತೆ, ಏನು ಪ್ರಾಬ್ಲಮ್ ಆಗೋಲ್ಲ, ಬಿಟ್ಕೊಳ್ಳಲ್ಲ. ಅದರಿಂದ 2 ಸಾರಿ ಸಿಂಗಲ್ ಕ್ರೋಶೆ ಹತ್ರ ಹಾಕ್ಕೊಂಡು ಸೇರಿಸ್ಕೊಳ್ಳಿ. ಇದಾದಮೇಲೆ ಬೇಸ್ ಲೈನ್ ಈಗ ಹಾಕ್ಕೊಳ್ಳೋಣ. 3 ಚೈನು ನಾರ್ಮಲಾಗಿ ಡಬಲ್ ಆರ್ಚ್ ಕುಚ್ಚು ಬೇಸು. 3 ಚೈನ್ ಹಾಕ್ಕೊಂಡು 4 ಚೈನು, ನಾನು 4 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನು ಸಾಕಾಗುತ್ತೆ ಕೆಲವು ಸರಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕಿ ಬಟ್ಟೆಗೆ ಲಾಕು, ಮತ್ತು 4 ಚೈನು ಮಾಡಿ ಬಟ್ಟೆಗೆ ಲಾಕು. 3 ಚೈನ್ ಸಾಕು ಅಂದರೆ ನಿಮಗೆ ನೋಡ್ಕೊಳ್ಳಿ. ಈ ಥರ 2 ಸಾರಿ ಮಾಡಿಕೊಂಡೆ. ಇನ್ನೊಂದು ಸಾರಿ 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟಾಗಿ ಅಳತೆ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ಒಳಗೆ, ಅಂದರೆ ತುಂಬ ಟೈಟ್ ಸೇರಿಸ್ಕೋಬೇಡಿ, ಅದು ಸುಕ್ಕು ಬರುತ್ತೆ. ಅದರಿಂದ ಸ್ವಲ್ಪ ಅಳತೆ ನೋಡಿಕೊಂಡು 1 ಪಾಯಿಂಟ್ ಒಳಗಡೆ ಸೇರಿಸ್ಕೊಳ್ಳಿ. ತುಂಬ ಅಲ್ಲ, ತುಂಬ ಹಾಕಿದ್ರೂ ಚೆನ್ನಾಗಿ ಬರಲ್ಲ. ಅದರಿಂದ ಟೈಟಾಗಿ ಹಾಕಿದರೆ ಅದು ಸುಕ್ಕು ಬರುತ್ತೆ ಅಂತ ಅಷ್ಟೆ. 3 ಸಾರಿ 4 ಚೈನ್ ಮಾಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಬೀಡ್ ಸೇರಿಸ್ತೀನಿ. ದೊಡ್ಡ ಆರ್ಚ್ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಬೀಡೇ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಬೀಡ್ಸ್ ತಗೋಬೋದು, ನಾನಿಲ್ಲಿ ಸ್ವಲ್ಪ ದೊಡ್ಡ ಬೀಡ್ ತೊಗೊಂಡಿದ್ದೀನಿ. ಈ ಥರ ಸೇರಿಸ್ಬಿಟ್ಟು ಅದನ್ನು ಲಾಕ್ ಮಾಡಿ, ಬೀಡು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅದನ್ನು ಸೇರಿಸ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 4 ಚೈನು ಬಟ್ಟೆಗೆ ಲಾಕು, ಅಳತೆ ನೋಡಿಕೊಂಡು ಮತ್ತೆ 4 ಚೈನು, ಅದನ್ನು ಅಳತೆ ನೋಡಿಕೊಂಡು ಲಾಕು. ದಪ್ಪ ಇದೆ, ಜರಿ ಇದ್ದರೆ ಸ್ವಲ್ಪ ಗಟ್ಟಿ ಇರುತ್ತೆ ಅದು ಬಟ್ಟೆ. ಇದೇ ಥರ 5 ಸಾರಿ 4 ಚೈನ್ ಮಾಡಿಕೊಂಡು ಸೇರಿಸ್ಕೋಬೇಕು ನೀವು ಬಟ್ಟೆ. ಈ ಥರ ಸೇರಿಸ್ಕೊಳ್ಳಿ. ಮತ್ತು ಅಂದರೆ 5 ಬ್ಲಾಕ್ ಮಾಡ್ಕೋಬೇಕಾಗತ್ತೆ ನೀವು. ಅಳತೆ ನೋಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. 1 2 3 4 5. ಈಗ ಮತ್ತೆ ಬೀಡ್ ಸೇರಿಸಿ ಮತ್ತೆ 5 ಸಾರಿ, ಮತ್ತೆ ಬೀಡು, ಮತ್ತೆ 5 ಸಾರಿ. ಎಂಡಲ್ಲಿ ಮಾತ್ರ 3 ಸಾರಿ. ಇದು ಡಬಲ್ ಆರ್ಚ್ ಕುಚ್ಚು ಬೇಸು, ನಾನು ಎಲ್ಲ ಡಬಲ್ ಆರ್ಚ್ಗಳಿಗೂ ಮಾಡ್ತೀನಿ. ಈಗ ಇಲ್ಲಿ ದಾರ ಕಟ್ ಮಾಡಿದ್ದೀನಿ, 2 ಚೈನ್ ಹಾಕಿ 3 ಸಾರಿ ಮಾಡಿಬಿಟ್ಟು. ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಲಾಕ್ ಒಳಗಡೆನೇ ಸೇರಿಸ್ಕೊಳ್ಳಿ. ಫಸ್ಟಿಗೆ ನೀವು ಲಾಕ್ ಮಾಡಿದ್ದೀರಲ್ವ, 2 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಅದರೊಳಗಡೆನೇ ಸೇರಿಸ್ಕೊಳ್ಳಿ. ಇನ್ನೊಂದು ಸಾರಿ 2 ಸಾರಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು ಫಸ್ಟ್ 4 ಚೈನ್ ಹಾಗೆ ಮಾಡ್ಕೊಳ್ಳಿ. ಲಾಕಲ್ಲಿ ಲಾಕ್ ಮಾಡಿ, ಅದರ ಲಾಕಲ್ಲಿ ಈ ಥರ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಅದೇ ಥರ ಮಾಡ್ಕೊಳ್ಳಿ. ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಬೀಡ್ ಪಕ್ಕದ 4 ಚೈನ್ ಇದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು, 1 ಅಥವಾ 2 ಹಾಕ್ಕೊಳ್ಳಿ ಜಾಗ ಇದ್ದಂಗೆ. ಈಗ 1 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಬೀಡ್ನ ಬ್ಯಾಕ್ ಸೈಡ್ ದಾರ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಬೀಡ್ನ ಬ್ಯಾಕ್ ಸೈಡಲ್ಲಿ ಒಂದು ದಾರ ಬರುತ್ತೆ ನೋಡಿ, 6 ಎಳೆ ದಾರ ನಾವು ಬೀಡ್ ಲಾಕ್ ಮಾಡಿರೋದು. ಅದರಲ್ಲಿ ನಾನು ಬೇರೆಯೂ ಇಂಥ ಡಿಸೈನ್ಗಳು ಮಾಡಿದ್ದೀನಿ, ನೀವು ನೋಡಿದರೆ ನನ್ನ ವಿಡಿಯೋ ಫಾಲೋ ಮಾಡಿದರೆ ಗೊತ್ತಾಗುತ್ತೆ. ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಅದರಲ್ಲಿ ಫುಲ್ ಆಗೋಷ್ಟು. ಈ ಥರ 15 ಡಬಲ್ ಕ್ರೋಶೆ ಮಾಡಿದ್ದೀನಿ ನಾನು. ಈಗ ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆರ್ಚ್ ಆಗುತ್ತೆ ಆವಾಗ. ನಾರ್ಮಲಾಗಿ ನಾವು ಮಾಡುವಂಥ, ಯಾವಾಗಲೂ ಮಾಡುವಂಥ ಡಬಲ್ ಕ್ರೋಶೆ ಆರ್ಚ್. ಇದೇ ಥರ ಎಲ್ಲ ಆರ್ಚ್ಗಳನ್ನು ಮಾಡ್ಕೊಂಡು ಬನ್ನಿ.
ಈಗ ಬೇರೆ ಕಲರ್ ದಾರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಲಾಕ್ನ ಒಳಗಡೆ. ಸೆಕೆಂಡ್ ರೋದ ಲಾಕ್ನ ಒಳಗಡೆ ಸೇರಿಸ್ಕೊಳ್ಳಿ. ನಾವು 2ನೇ ಸಾರಿ ಲಾಕ್ ಮಾಡಿದ್ದೀವಲ್ವ ಅದರಲ್ಲಿ. ಫಸ್ಟು 4 ಚೈನ್ ಹಾಗೆ ಮಾಡ್ಕೊಳ್ಳಿ. ಲಾಕಲ್ಲಿ ಲಾಕ್ ಮಾಡಿ. ಇನ್ನು ಅದರ ನೆಕ್ಸ್ಟ್ 4 ಚೈನ್ ಇದೆಯಲ್ವ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 2 ಸಾರಿ ದಾರ ಸುತ್ಕೊಳ್ಳಿ ಕ್ರೋಶೆ ಹುಕ್ಗೆ. ಈ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಇದೆಯಲ್ವ, ಡಬಲ್ ಕ್ರೋಶೆ ಮೇಲೆ ಚೈನ್ಗಳಿರುತ್ತೆ ನೋಡಿ. ಫಸ್ಟ್ ಚೈನಲ್ಲಿ ಒಂದು ಟ್ರಿಪಲ್ ಕ್ರೋಶೆ 2 ಸಾರಿ ದಾರ ಸುತ್ಕೊಂಡ್ರೆ ಫಸ್ಟ್ 2 ಮತ್ತೆರಡು ಆಮೇಲೆ 2 ಅಂತ 2 ಆಗಿ ತಗೊಂಡು ಬನ್ನಿ ಈ ಥರ. ಮತ್ತೆ ಸ್ವಲ್ಪ ದಾರ ಎಳೆದ್ಬಿಟ್ಟು ಆ ಟ್ರಿಪಲ್ ಕ್ರೋಶೆಯಲ್ಲಿ ಪಫ್ ಮಾಡ್ಕೊಳ್ಳಿ. ಆದರೆ ನೋಡಿ ಈ ಥರ 1 2 ಟ್ರಿಪಲ್ ಕ್ರೋಶೆ ಹಿಂದೆಯಿಂದ ಕ್ರೋಶೆ ಹುಕ್ ಹಾಕ್ಕೊಂಡು ದಾರ ತೊಗೊಂಬನ್ನಿ ಅಷ್ಟೇ. 3 ನಾನಿಲ್ಲಿ 3 ಸತಿ ಈ ಪಫ್ನ ಇದನ್ನು ದಾರ ತಂದು ಲಾಕ್ ಮಾಡ್ತೀನಿ. ನಾರ್ಮಲಾಗಿ ನಾವು ಡಬಲ್ ಕ್ರೋಶೆಲಿ ಮಾಡುವಾಗ ಎಲ್ಲ ಫುಲ್ಲು 5 ಸಾರಿ ಮಾಡಿದ್ದೆ, ಆವಾಗ ಫುಲ್ ಆಗತ್ತೆ. ಈಗ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಪಫ್ ಮಾಡಿ ಸೇರಿಸಿದ ಮೇಲೆ. ಈಗ ನೋಡಿ 2 ಸಾರಿ ದಾರ ಸುತ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶೆಲಿ ಒಂದು ಬಿಟ್ಟು ಒಂದಕ್ಕೆ ಹಾಕ್ಕೊಳ್ಳಿ, ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 2 1 2 1 2 ನೀವು ಬೇರೆ ಪಫ್ ಡಿಸೈನ್ಗಳು ನೋಡಿರ್ಬೋದು. ನಂದು ಡಬಲ್ ಕ್ರೋಶೆಲಿ ಮಾಡಿರೋದು, ಡಬಲ್ ಕ್ರೋಶೆ ಫುಲ್ ಕವರ್ ಆಗುವಂಥ ಪಫ್ಫು. ಇದೀಗ ಮೇಲೆ ಮಾತ್ರ ನಿಂತ್ಕೊಳ್ಳೋ ಥರ ಈ ಥರ ಉದ್ದ ಎಳ್ಕೊಳ್ಳಿ. ಕ್ರೋಶೆ ಹುಕ್ ದಾರ ಸುಂದ್ಕೊಂಡು ಈ ಟ್ರಿಪಲ್ ಕ್ರೋಶೆ ಬ್ಯಾಕ್ ಸೈಡಿಂದ ಹುಕ್ ಹಾಕಿ ದಾರ ತೊಗೊಂಬನ್ನಿ. 1 ಸಾರಿ ಆಯಿತು. ಮತ್ತೊಂದು ಸಾರಿ ದಾರ ತೊಗೊಂಬನ್ನಿ. 2 ಸಾರಿ, ಇನ್ನೊಂದು ಸಾರಿ, 3 ಸಾರಿ ಮಾಡ್ತಾಯಿದ್ದೀನಿ. ಆವಾಗ ಏನಾಗುತ್ತೆ ಅಂದರೆ ಟ್ರಿಪಲ್ ಕ್ರೋಶೆ ತುದೀಲಿ ಮಾತ್ರ ಮೇಲೆ ಮಾತ್ರ ಉಳಿಯುತ್ತೆ. ಎಲ್ಲವನ್ನು ಒಂದು ಮಾಡ್ಕೊಳ್ಳಿ, ಮತ್ತೊಂದು ಲಾಕ್ ಮಾಡ್ಕೊಳ್ಳಿ. ಆವಾಗ ಒಂದು ಪಫ್ ಆಗುತ್ತೆ, ಆದರೆ ತುದೀಲಿರುತ್ತೆ. ಟ್ರಿಪಲ್ ಕ್ರೋಶೆ ಕೆಳಗಡೆ ಖಾಲಿ ಇರುತ್ತೆ. ನಾವು ಡಬಲ್ ಕ್ರೋಶೆಯಲ್ಲಿ ಪಫ್ಫು 5 ಸಾರಿ ಮಾಡಿದಾಗ ಅದು ಫುಲ್ಲಾಗಿ ಇರುತ್ತೆ ಪಫ್ಫು, ಡಬಲ್ ಕ್ರೋಶೆ ಫುಲ್ ಕವರ್ ಆಗುತ್ತೆ. ಇದು ಹಾಗಲ್ಲ, ಇದು ಟ್ರಿಪಲ್ ಕ್ರೋಶೆ ಮಾಡಿರ್ತೀವಿ, ಉದ್ದ ಇರುತ್ತೆ, ತುದೀಲಿ ಮಾತ್ರ 3 ಸಾರಿ ಮಾಡ್ತೀನಿ. ಈಗ ಒಂದು ಬೀಡ್ ಸೇರಿಸ್ತೀನಿ. ಇದೊಂದು ಬೇರೆ ರೀತಿ ಡಿಸೈನ್ ಕಾಣುತ್ತೆ. ಆವಾಗ ನಿಮಗೆ ಮಾಡೋದು ಅದೇ ಪಫ್ಫು. ನೋಡಿ 2 ಸಾರಿ ದಾರ ಸುತ್ಕೊಂಡು ಒಂದು ಬಿಟ್ಟು ಒಂದಕ್ಕೆ ಹಾಕ್ಕೊಳ್ಳಿ ಟ್ರಿಪಲ್ ಕ್ರೋಶೆ. 2 1 2 1 2 1 ಇದೀಗ ಟ್ರಿಪಲ್ ಕ್ರೋಶೆ ಆಯ್ತು ನೋಡಿ. ಉದ್ದ ಎಳೆದ್ಬಿಟ್ಟು ಫಸ್ಟ್ ದಾರ ತೊಗೊಂಡು ಈ ಟ್ರಿಪಲ್ ಕ್ರೋಶೆ ಹಿಂದ್ಗಡೆಯಿಂದ ತಾರ್ತಾನೆ 1 ಸಾರಿ, ಇನ್ನೊಂದು ಸಾರಿ ಮಾಡ್ಕೊಳ್ಳಿ, ಮತ್ತೊಂದು ಸಾರಿ. 3 ಸಾರಿ ಮಾಡ್ತಾಯಿದ್ದೀನಿ, 5 ಸಾರಿ 6 ಸಾರಿ ಮಾಡ್ತಾಯಿಲ್ಲ. ತುದಿಯಲ್ಲಿ ಮಾತ್ರ ಉಳಿಯುತ್ತೆ ಅದು ಪಫ್ಫು, ಕೆಳಗಡೆ ಖಾಲಿ ಉಳಿಯುತ್ತೆ ಆವಾಗ ನೋಡಿ. ಈಗ ಬೀಡ್ ಸೇರಿಸಿ ಸ್ಮಾಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಪಫಿನ ಮೇಲೇನು, ಪಫ್ ಆದಮೇಲೇನು. 2 ಸಾರಿ ದಾರ ಸುತ್ಕೊಂಡು ಒಂದು ಬಿಟ್ಟು ಒಂದಕ್ಕೆ, ಇಲ್ಲಿ ಒಂದು ಬಿಟ್ಟು ಒಂದಕ್ಕೆ ಹಾಕಬೇಕಾಗತ್ತೆ, ಇಲ್ಲಾಂದರೆ ಅದು ಲೂಸ್ ಬರುತ್ತೆ. ನೀವು ನೋಡ್ಕೊಳ್ಳಿ, ಲೂಸ್ ಬರುತ್ತೆ ಅಂದರೆ ನೀವು ಸ್ಟಾರ್ಟಿಂಗ್ ಸ್ವಲ್ಪ ಹಿಂದಿನ ತಗೊಳ್ಳಿ. ಆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಡಿ ಸ್ಟಾರ್ಟಿಂಗಲ್ಲಿ. ನಾವು 4 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ದೀವಲ್ವ, ಅದು ಮಾಡಿದ್ರೆ ಡೈರೆಕ್ಟ್ ಸ್ಟಾರ್ಟ್ ಮಾಡ್ಕೋಬೋದು ನೀವು, ನಿಮಗೆ ಲೂಸ್ ಆಗೋದಾದರೆ. ಈ ಥರ ಇದನ್ನು ಲಾಕ್ ಮಾಡಿ ಮತ್ತೆ ಬೀಡ್ ಸೇರಿಸಿ. ನೀವು ಪೂರ್ತಿ ಮಾಡಿದಾಗ ಆರ್ಚ್ ಪೂರ್ತಿ ಮಾಡಿದಾಗ ಗೊತ್ತಾಗುತ್ತೆ ವ್ಯತ್ಯಾಸ ನಿಮಗೆ. 2 ಸಾರಿ ದಾರ ಸುತ್ಕೊಂಡು ನೆಕ್ಸ್ಟು ಒಂದು ಬಿಟ್ಟು ಒಂದಕ್ಕೆ ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು 3 ಸಾರಿ ಪಫ್ ಮಾಡ್ಕೋಬೇಕು. ಈ ಥರ ಉದ್ದ ಎಳ್ಕೊಳ್ಳಿ. 1 2 3 ಮತ್ತೆಲ್ಲ ಒಂದೇ ಮಾಡಿ ಲಾಕ್ ಮಾಡಿ ಮತ್ತೆ ಬೀಡ್ ಸೇರಿಸಿ. ಈ ಥರ ಪೂರ್ತಿ ಆರ್ಚು ಮಾಡ್ಕೋಬೇಕು ನೀವು. 2 3 ಟ್ರಿಪಲ್ ಕ್ರೋಶೆ ಮತ್ತು ಉದ್ದ ಎಳ್ಕೊಂಡು ಪಫ್ಫು 1 2 3 ಅಷ್ಟೇ. ನಿಮಗೆ ಅದು ಅಲ್ಲಿ ಆ ಡಿಸೈನ್ ಬರಬೇಕು ಅಂದರೆ ಹೆಚ್ಚು ಮಾಡಬಾರ್ದು, 3 ಮಾಡಬೇಕು. ಅಂದರೆ ತುದಿಯಲ್ಲಿ ಮಾತ್ರ ಉಳಿಯುತ್ತೆ ಟ್ರಿಪಲ್ ಕ್ರೋಶೆಯ ತುದಿಯಲ್ಲಿ, ಕೆಳಗಡೆ ಖಾಲಿ ಉಳಿಯುತ್ತೆ. ನಾವು ಡಬಲ್ ಕ್ರೋಶೆಯಲ್ಲಿ ಮಾಡಿದಾಗ ಫುಲ್ ಕವರ್ ಆದಂಗೆ ಇರುತ್ತೆ ನೋಡಿ. ಕೊನೆಯದು ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶೆ ಪಫ್ಫು. 1 2 3 ಲಾಕು ನೋಡಿ. ಇದನ್ನು ನೆಕ್ಸ್ಟ್ 3 ಚೈನ್ನ ಲಾಕಲ್ಲಾದರೂ ಸೇರಿಸ್ಕೊಳ್ಳಿ, 4 ಚೈನ್ ಲಾಕಲ್ಲಾದರೂ 4 ಚೈನ್ ಒಳಗಡೆ, ಅಂದರೆ ನಿಮ್ಮ ಟೈಟ್ ಹೊಂದ್ಕೊಂಡು ಇರುತ್ತೆ.
ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ಈ ಥರ ಬರುತ್ತೆ ನೋಡಿ. ಟೆಕ್ಸ್ಚರ್ ನೋಡೋಕೆ ಗೊತ್ತಾಗತ್ತೆ ನಿಮಗೆ, ಪಫ್ ಅಂತಲೂ ಗೊತ್ತಾಗಲ್ಲ. ಮೇಲೆ ಒಂದು ಡಿಸೈನ್ ಇದ್ದಂಗೆ ಕಾಣುತ್ತೆ. ಟ್ರಿಪಲ್ ಕ್ರೋಶೆ ತುದಿಲಿ ಮಾತ್ರ ಪಫ್ ಇರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ರೈಡಲ್ ಸಾರಿ ಕುಚ್ಚು ದೊಡ್ಡ ಆರ್ಚ್ ಬರುತ್ತೆ, ಚೆನ್ನಾಗಿರುತ್ತೆ. ನೀವು ಸಣ್ಣ ಬೀಡ್ಸ್ ಹಾಕಿದರೆ ಆರ್ಚ್ ಸ್ವಲ್ಪ ಸಣ್ಣದು ಬರ್ಬೋದು. 15 ಡಬಲ್ ಕ್ರೋಶೆ ಬರಲ್ಲ, ಆವಾಗ ಕಡಿಮೆ ಇರುತ್ತೆ, ಆವಾಗ ಚೆನ್ನಾಗಿ ಬರುತ್ತೆ ನೋಡಿ. ಇನ್ನೀಗ ನೆಕ್ಸ್ಟ್ 4 ಮಾಡಿಕೊಂಡು ನೆಕ್ಸ್ಟ್ ಆರ್ಚನ್ನು ಇದೇ ಥರ ಮಾಡ್ಕೊಳ್ಳಿ. ಈ ಥರ ನೆಕ್ಸ್ಟ್ 4 ಚೈನ್ ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಅದು ಕುಚ್ಚಿಗೆ ಅದರ ನೆಕ್ಸ್ಟು ಇದರಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಆರ್ಚ್ ಮಾಡ್ಕೊಳ್ಳಿ. ತುಂಬ ಚೆನ್ನಾದ ಆರ್ಚ್ ಬರುತ್ತೆ, ಸ್ಟಿಫ್ ಆರ್ಚೇ ಬರುತ್ತೆ, ರೌಂಡಾಗಿ ಬರುತ್ತೆ. ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಬ್ರೈಡಲ್ ಸ್ಯಾರಿಗಳಿಗೆ ಟ್ರಿಪಲ್ ಕ್ರೋಶೆ ಆ ಟೆಕ್ಸ್ಚರು ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮೇಲೆ ಮಾತ್ರ ಪಫ್ ಇರುತ್ತೆ, ಕೆಳಗಡೆ ಖಾಲಿ ಇರುತ್ತೆ, ಟ್ರಿಪಲ್ ಕ್ರೋಶೆ ಕಾಣುತ್ತೆ. ನಾವು ಡಬಲ್ ಕ್ರೋಶೆಲಿ ಮಾಡಿದಾಗ ಫುಲ್ ಕವರ್ ಆಗಿರುತ್ತೆ ನೋಡಿ. ಕುಚ್ಚೆಲ್ಲ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿಗಳಿಗೆ ಮಾಡಿದರೆ ರೌಂಡ್ ಆರ್ಚ್ ಬರುತ್ತೆ, ಸ್ಟಿಫ್ ಆರ್ಚ್ ಬರುತ್ತೆ. ಧಾರಾಳವಾಗಿ ಮಾಡಿ ಕೊಡ್ಬೋದು ನಿಮ್ಮ ಕ್ಲೈಂಟ್ಸ್, ಅಂದರೆ ಕಸ್ಟಮರ್ಸು ಇಷ್ಟಪಡ್ಬೋದು. ನೋಡಿ ಕೇಳಿ, ತುಂಬ ಚೆನ್ನಾಗಿರುತ್ತೆ, ಮಾಡಿಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಡಿಸೈನು ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದ್ರಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.